ನಮಸ್ಕಾರ. ನನ್ನ ಹೆಸರು ಶಿವಾನಿ ಅಂತ. ನಾನೊಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿವತ್ತು ಮಾತಾಡ್ತಾ ಇರೋ ಒಂದು ವಿಚಾರ ಬಂಗಾರದ ಬೆಲೆ ಬಗ್ಗೆ. ಯಾಕಂದ್ರೆ ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಬಂಗಾರದ ರೇಟು ಗಗನಕ್ಕೇರಿದೆ. ತಲೆ ತಿರುಗ್ತಾ ಇದೆ ಅದ್ರ ರೇಟ್ ಕೇಳಿದ್ರೆ. ಹೇಗಪ್ಪ ಪರ್ಚೇಸ್ ಮಾಡೋದು? ಅಟ್ಲೀಸ್ಟ್ 1 ಗ್ರಾಮ್‌ನ ಹೇಗೆ ಪರ್ಚೇಸ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ನಿಮ್ಗೆಲ್ಲ ಗೊತ್ತು ಯಾವ ರೀತಿ ಬೆಲೆ ಏರಿಕೆ ಆಗಿದೆ ಬಂಗಾರದ್ದು ಅಂತ. ಅಲ್ಲ ರೀ, ಈ ಥರ ಸಾಮಾನ್ಯ ಜನಗಳಿಗೆ ಕೈಗೆಟುಕೋ ದರದಲ್ಲಿದ್ದಂಥ ಬಂಗಾರದ ಬೆಲೆ ದಿಢೀರಂತ ಗಗನಕ್ಕೇರಿದ್ರೆ ಬಡ ಜನಗಳೆಲ್ಲ ಹೇಗ್ ತಗೊಳ್ಳೋದು? ಈಗ ಮಕ್ಕಳಿಗೆಲ್ಲ ಮದುವೆ ಮಾಡ್ಬೇಕಾಗಿರುತ್ತೆ, ಬಂಗಾರನೆಲ್ಲ ಅಡವಿಟ್ಟಿರ್ತಾರೆ, ಅದನ್ನ ಬಿಡಿಸ್ಕೊಳ್ಳೋದು ಹೇಗೆ? ಎಷ್ಟು ಕಷ್ಟ ಆಗುತ್ತೆ. 10,000 15,000ಕ್ಕೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಅವರೆಲ್ಲ 1 ಗ್ರಾಮ್ ಗೋಲ್ಡನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 16,000ವರೆಗೂ ಸುರಿಬೇಕು. ಮಿನಿಮಮ್ 10,000 to 12,000 ಸ್ಯಾಲ್ರಿ ಇರುತ್ತೆ. ಸೊ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ದಯವಿಟ್ಟು ಈ ಒಂದು ಬೆಲೆ ಬಗ್ಗೆ, ಬಂಗಾರದ ಬೆಲೆ ಬಗ್ಗೆ ಆದಷ್ಟು ಕೇಂದ್ರ ಸರ್ಕಾರ ಸೂಕ್ತ ನಿಗದಿತ ಬೆಲೆಯನ್ನ ನಿಗದಿಪಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ತುಂಬಾ ರೂಮರ್ಸ್ ಆಗಿರುವಂತ ಒಂದು ನ್ಯೂಸ್ ಏನಪ್ಪಾ ಗೊತ್ತಾ? ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನಮ್ಮ ಫೇಮಸ್ ಗಿಲ್ಲಿ ನಟ ಅವರು, ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಅವರು ಹೋಗಿರ್ತಾರೆ. ಅಲ್ಲಿ ಮುಖ್ಯಸ್ಥರು ಏನ್ ಮಾಡಿರ್ತಾರೆ, 1-2 ಬಂಗಾರದ ಹಾರಗಳನ್ನ ಹಾಕಿರ್ತಾರೆ ಜಸ್ಟ್ ಫಾರ್ ಶೋ. ಇಫ್ ಇನ್ ಕೇಸ್ ಅದು ಏನಾದ್ರೂ ಬಂಗಾರದ ಬೆಲೆ ಕಡಿಮೆ ಆಗಿದ್ರೆ ಅಫ್ಕೋರ್ಸ್ ಅವ್ರು ಅದನ್ನ ಕೊಟ್ಟಿರ್ತಿದ್ರು, ಫ್ರೀಯಾಗಿ ಅವ್ರಿಗೆ ಗಿಫ್ಟ್ ಮಾಡಿರ್ತಿದ್ರು. ಆ ಬೆಲೆ ಅಧಿಕವಾಗಿರೋ ಕಾರಣದಿಂದಾಗಿ ಅವ್ರು ಜಸ್ಟ್ ಅದನ್ನ ಹಾಕ್ಸಿ ಮತ್ತೆ ವಾಪಸ್ ತಗೊಂಡಿರ್ತಾರೆ. ಇದರಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ, ಬಂಗಾರನ ಖರೀದಿ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕು, ಅದ್ರ ಜೊತೆಗೆ ಸಂಪಾದನೆಯನ್ನ ಜಾಸ್ತಿ ಮಾಡ್ಬೇಕು. ಈಗ ಸಾಮಾನ್ಯವಾಗಿ ಆಫೀಸ್ ವರ್ಕ್ಗೆಲ್ಲ ಹೋಗ್ತಾ ಇರ್ತೀವಿ, ಗಾರ್ಮೆಂಟ್ಸ್ ಗೆಲ್ಲ ಹೋಗ್ತಾ ಇರ್ತಾರೆ ಲೇಡೀಸ್. ಅವ್ರಿಗೆಲ್ಲ ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ ಸ್ಯಾಲ್ರಿ? ಒಂದು 15 to 20K ಇರುತ್ತೆ. ಅವರೆಲ್ಲ ಅಟ್ಲೀಸ್ಟ್ 1 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಈಗ ಹೆಣ್ಮಕ್ಳಿಗೆಲ್ಲ ಮದ್ವೆ ಮಾಡ್ಲೇಬೇಕು, ಆಯ್ತಾ? ಮದುವೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬಂಗಾರ, ಒಡವೆಗಳು. ಇವಾಗ ಒಂದು ಬಡ ಹೆಣ್ಮಗಳನ್ನ ಮದುವೆ ಮಾಡಬೇಕು ಅಂದರೆ ಮಿನಿಮಮ್ ಒಂದು 20 to 30 ಗ್ರಾಮ್ಸ್ ಬೇಕೇ ಬೇಕು. ಆ ಒಂದು ನಿಟ್ಟಿನಲ್ಲಿ ಬಂಗಾರ ಖರೀದಿ ಮಾಡಬೇಕು ಅಂದರೆ ನಮ್ಮ ಹತ್ರ ಸಾಕಷ್ಟು ಹಣ ಇರಬೇಕು. ಆಲ್ರೆಡಿ ಈಗ ಒಂದು 24 ಕ್ಯಾರೆಟಿಗೆ 1,63,000 ಚಿಲ್ಲರೆ ಆಗಿದೆ. ಹಾಗಾಗಿ ನಾವು ಬಡ ಹೆಣ್ಮಕ್ಳು ಬಂಗಾರವನ್ನು ಖರೀದಿ ಮಾಡಿ ಒಂದು ಸರಳ ವಿವಾಹ ಆಗೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಿದೆ. ಎಷ್ಟೋ ಹೆಣ್ಮಕ್ಳು PGಯಲ್ಲೆಲ್ಲ ಉಳ್ಕೊಂಡಿರ್ತಾರೆ, ಕಡಿಮೆ ಸ್ಯಾಲ್ರಿಗೆ ದುಡಿತಾ ಇರ್ತಾರೆ. ಅವರ ಮದುವೆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಈ ಒಂದು ಬಂಗಾರದ ಬೆಲೆ ಏರಿಕೆ ಆಗಿರೋದ್ರಿಂದ. ಹಾಗಾಗಿ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ತಕ್ಕೊಂಡು ಆದಷ್ಟು ಕೈಗೆಟುಕೋ ಬೆಲೆಯಲ್ಲಿ ಎಲ್ಲರಿಗೂ ಬಂಗಾರ ಸಿಗೋ ಹಾಗೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ ಕಡೆಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.